ಆಕೆ ಗಂಡನನ್ನ ಬಿಟ್ಟು ಬೆಂಗಳೂರಲ್ಲಿ ಬದುಕು ಕಟ್ಟಿಕೊಂಡಿದ್ಲು. ಈತನು ಹೆಂಡತಿ ಬಿಟ್ಟು ಇಲ್ಲೇ ಪೋಲಿಯಲ್ಲಿದ್ದ. ಇಬ್ಬರ ಮತ್ತೆ ಅದೇಗೋ ಗೆಳತನ ಬೆಳೆದಿದ್ದು ಅನೈತಿಕ ಸಂಬಂಧಕ್ಕೂ ತಿರುಗಿತ್ತು. ಹೋಗ್ತಾ ಹೋಗ್ತಾ ಆತನಿಗೆ ಗೊತ್ತಾಗಿತ್ತು ಈಕೆಯ ಅಸಲಿ ಕಹಾನಿ. ಪರ ಪುರುಷರ ಸಂಘವನ್ನೇ ಕಾಯಕ ಮಾಡಿ ಕೊಂಡವಳು ಈಗ ಕೊನೆಗೆ ಬಲಿಯಾಗಿದ್ದಾಳೆ. ದೇಹವನ್ನ ಹಂಚಿಕೊಂಡವಳನ್ನೇ ಕೊಂದ ಆಸಾಮಿ ಕೊನೆಗೂ ಕೂಡ ಕಾಕಿ ಬಲೆಗೆ ಬಿದ್ದಿದ್ದಾನೆ. ಪರಪುರುಷರ ಸಹವಾಸ ಬಿಡು ಎಂದಿದ್ದಕ್ಕೆ ಗಲಾಟೆ. ಒಂಟಿ ಮಹಿಳೆ ಕೊಂದ ಎಸ್ಕೇಪ್ ಆಗಿದ್ದ ಹಂತಕ ಅರೆಸ್ಟ್. ಅದು ಜೂನ್ 28ರ ಕಗ್ಗತ್ತಲ ರಾತ್ರಿ ಸಿಲಿಕಾನ್ ಸಿಟಿಯ ಬೊಮ್ಮನಹಳ್ಳಿಯ ಮುನಿಯಪ್ಪ ಲೇಔಟ್ನ ಆ ಸಣ್ಣ ಮನೆಯಲ್ಲಿ ನಿಶ್ಶಬ್ದ ಆವರಿಸಿತ್ತು. ಆದರೆ ಆ ನಿಶ್ಶಬ್ದದ ನಡುವೆ ಒಂಟಿ ಮಹಿಳೆಯೊಬ್ಬಳು ಬೆತ್ತಲೆ ಸ್ಥಿತಿಯಲ್ಲಿ ಉಸಿರು ಚೆಲ್ಲಿ ಮಲಗಿದ್ದ ವಿಷಯ ಬೊಮ್ಮನಹಳ್ಳಿ ಪೊಲೀಸರಿಗೆ ಗೊತ್ತಾಗಿತ್ತು. ಸ್ಥಳಕ್ಕೆ ಬಂದ ಖಾಕಿ ಪಡೆ ಇಂಚಿಂಚು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿತ್ತು. ಆದರೆ ಹಂತಕ ಮಾತ್ರ ಯಾವುದೇ ಸುಳಿವು ಬಿಡದೆ ಕೊಳ್ಳಿ ದೇವದಂತೆ ಎಸ್ಕೇಪ್ ಆಗಿದ್ದ. ಕೊನೆಗೂ ಪೊಲೀಸರ ಚಾಣಾಕ್ಷ ತನಿಖೆ ಆ ಹಂತಕ ಸಿಕ್ಕಿಬಿದ್ದಿದ್ದಾನೆ. ಹೌದು, ಬೆತ್ತಲ ಸ್ಥಿತಿಯಲ್ಲಿ ಕೊಲೆಯಾಗಿ ಬಿದ್ದಿದ್ದ ಆ ದುರ್ದೈವಿ ಮಹಿಳೆಯ ಹೆಸರು ಕೃಷ್ಣ ಬರ್ಮಾ. ಪಶ್ಚಿಮ ಬಂಗಾಳ ಮೂಲದ ಈಕೆ ತನ್ನ ಗಂಡನನ್ನು ಬಿಟ್ಟು ದುಡಿಯಲು ಅಂತ ಬೆಂಗಳೂರಿಗೆ ಬಂದಿದ್ಲು. ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಾ ಬೊಮ್ಮನಹಳ್ಳಿಯ ಮುನಿಯಪ್ಪ ಲೇಔಟ್ನಲ್ಲಿ ಒಬ್ಬಳೇ ವಾಸವಿದ್ಲು. ಆದರೆ ಇದೇ ಒಂಟಿತನವೇ ಆಕೆಯ ಜೀವಕ್ಕೆ ಕಂಟಕ ತಂದಿಟ್ಟಿತ್ತು. ಪ್ರಕರಣದ ಬೆನ್ನಬಿದ್ದ ಪೊಲೀಸರ ಬಲೆಗೆ ಬಿದ್ದಿರೋದು ಬಿಹಾರ ಮೂಲದ ಜಿಗ್ನೇಶ್ ಪಾಸ್ವಾನ್. ಹಾಗಾದರೆ ಈ ಕೊಲೆಯ ಹಿಂದಿನ ಆ ರಹಸ್ಯ ಏನು ಗೊತ್ತಾ? ಓನರ್ ಮಗ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಮಾರು ಸಾಯಂಕಾಲ 5 ಗಂಟೆ ಸಮಯದಲ್ಲಿ ಒಬ್ಬರು ಅಕ್ಕಪಕ್ಕ ಮನೆಯಲ್ಲಿ ವಾಸ ಮಾಡೋರು ಒಬ್ಬರು ಲೇಡಿ ಬಂದು ಕೊಲೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ದ ಲೇಡಿ ಬಿಲಾಂಗ್ಸ್ ಟು ಅನದರ್ ಸ್ಟೇಟ್, ಬೇರೆ ರಾಜ್ಯದಿಂದ ಬಂದವರು ಸುಮಾರು 4 ತಿಂಗಳ ಹಿಂದೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿಯನ್ನು ಸಿಕ್ಕಿದೆ. ಇದರಲ್ಲಿ ಯಾರು ಕೊಲೆ ಮಾಡಿದೆ ಅಂತ ನಮ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ ಒಂದು 2-3 ಜನ ಮೇಲೆ ಸಸ್ಪೆಕ್ಟ್ಸ್ ಇದೆ. ಅವ್ರನ್ನ ನಾವು ಎನ್ಕ್ವೈರಿಯನ್ನು ಮಾಡ್ತಾ ಇದ್ವಿ. ಬಿಹಾರ ಮೂಲದ ಜಿಗ್ನೇಶ್ಗೆ ಈಗಾಗಲೇ ಮದುವೆಯಾಗಿ 4 ಜನ ಹೆಣ್ಣು ಮಕ್ಕಳಿದ್ರು. ಅವರೆಲ್ಲರನ್ನೂ ಊರಲ್ಲೇ ಬಿಟ್ಟು ಒಬ್ಬನೇ ಬೆಂಗಳೂರಿಗೆ ಬಂದಿದ್ದ ಈತ ಕೃಷ್ಣ ಬರ್ಮಾ ಮನೆ ಪಕ್ಕದಲ್ಲೇ ವಾಸವಿದ್ದ. ಹತ್ತಿರದ ಪರಿಚಯ ಕೊನೆಗೆ ಅವರಿಬ್ಬರ ಮಧ್ಯೆ ಅನೈತಿಕ ಸಂಬಂಧಕ್ಕೆ ತಿರುಗಿತ್ತು. ಹೋಗ್ತಾ ಹೋಗ್ತಾ ಈತ ಆಕೆಯನ್ನ ಹುಚ್ಚಾಗಿ ಪ್ರೀತಿಸತೊಡಗಿದ್ದ. ಆದರೆ ಆ ಬಳಿಕವೇ ಈತನಿಗೆ ಆ ಶಾಕಿಂಗ್ ಸತ್ಯ ಗೊತ್ತಾಗಿದ್ದು. ಕೃಷ್ಣ ಬರ್ಮಾಗೆ ಕೇವಲ ತನ್ನ ಜೊತೆ ಮಾತ್ರವಲ್ಲದೆ ಹಲವು ಪರಪುರುಷರ ಜೊತೆಗೂ ಸಂಬಂಧ ಇರೋದು ಜಿಗ್ನೇಶ್ಗೆ ಗೊತ್ತಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಈತ ಎಲ್ಲರ ಸಹವಾಸ ಬಿಟ್ಟು ಬಿಡು ಎಂದು ಪಟ್ಟು ಹಿಡಿದಿದ್ದ. ಆದರೆ ಆಕೆ ಈತನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿರಲಿಲ್ಲ. ಇದೇ ಕೋಪದಲ್ಲಿ ಜೂನ್ 28ರ ರಾತ್ರಿ ಫುಲ್ ಮದ್ಯಪಾನ ಮಾಡಿ ಆಕೆಯ ಮನೆಗೆ ನುಗ್ಗಿದ್ದ ಜಿಗ್ನೇಶ್ ಮತ್ತೆ ಅದೇ ವಿಚಾರಕ್ಕೆ ಗಲಾಟೆ ತೆಗೆದಿದ್ದಾನೆ. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಆಕೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಸ್ಥಳೀಯರಿಂದ ಸಿಕ್ಕ ಸಣ್ಣ ಸುಳಿವನ್ನ ಬೆನ್ನತ್ತಿದ್ದ ಬೊಮ್ಮನಹಳ್ಳಿ ಪೊಲೀಸರು ಕೊನೆಗೂ ಆರೋಪಿ ಜಿಗ್ನೇಶ್ ಪಾಸ್ವಾನ್ ಹೆಡೆಮುರಿ ಕಟ್ಟಿದ್ದಾರೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಅಡ್ಡದಾರಿ ಹಿಡಿದವನು ಆದಿ ತಪ್ಪಿದ ಮತ್ತೊಬ್ಬ ಮಹಿಳೆಗೆ ಬುದ್ಧಿವಾದ ಹೇಳಲು ಹೋಗಿ ಇಂದು ಜೈಲು ಕಂಬಿ ಎಣಿಸುವಂತಾಗಿದೆ. ಕ್ಷಣಿಕ ಕೋಪ ಮತ್ತು ಅನೈತಿಕ ಸಂಬಂಧ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿರೋದು ನಿಜಕ್ಕೂ ದುರಂತ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.